ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ನಿನ್ನೆ 8ನೇ ತಾರೀಕು ರಣಾಂಗಣವಾಗಿತ್ತು. 1960ರಲ್ಲಿ ಶುರುವಾದಂಥ ಈ ಕಾಲೇಜು 68 ವರ್ಷಗಳ ಕಾಲ 70 ವರ್ಷಗಳ ಕಾಲ ಇಂಥದ್ದೊಂದು ಸಭೆಗೆ ಇಷ್ಟು ದೊಡ್ಡ ಪೊಲೀಸ್ ತುಕಡಿಯೊಂದಿಗೆ ಸಭೆ ನಡೆಸಿದ್ದು ಇತಿಹಾಸದಲ್ಲಿ ಇಲ್ಲವೇ ಇಲ್ಲ. ಯಾಕೆ ಅಲ್ಲಿ ಅವಿಶ್ವಾಸ ನಿರ್ಣಯ ಮಂಡಳಿ ಇದು ಇತ್ತು. ಯಾರ ವಿರುದ್ಧ ಅವಿಶ್ವಾಸ ನಿರ್ಣಯ, ಯಾರ ಪರವಾಗಿ ಯಾರ ವಿರುದ್ಧವಾಗಿ ಇರೋದು 24 ಜನ ಡೈರೆಕ್ಟರ್ಗಳಿದ್ದಾರೆ. ಆ 24 ಜನ ಡೈರೆಕ್ಟರ್ಗಳಲ್ಲಿ ಒಂದು ಕಡೆ 13 ಜನ ಇದ್ದೀವಿ, ಒಂದು ಕಡೆ 11 ಜನ ಇದ್ದೀವಿ ಅಂತೇಳಿ ನಾವು ಇವತ್ತು ಮಾತಾಡೋಕೆ ಹೊರಟಿರೋದು. ಈಗಾಗಲೇ ಆ ಸಭೆಯಲ್ಲಿ 2 ನಿರ್ಣಯಗಳು ಪಾಸಾಗಿದ್ದಾವೆ. ಆ 2 ನಿರ್ಣಯಗಳನ್ನು ಕೂಡ ಯಾವ 2 ನಿರ್ಣಯಗಳು, ಒಂದು BR ಗುರುದೇವ್ ಅಧ್ಯಕ್ಷರು, GT ಕುಮಾರ್ ಉಪಾಧ್ಯಕ್ಷರು ಅಂತ ಪಾಸಾಗಿರ್ತಕ್ಕಂಥ ಒಂದು ನಿರ್ಣಯ, ಮತ್ತು ಹಳೆಯ ಕಮಿಟಿ ಇತ್ತಲ್ಲಿ 8 ತಿಂಗಳಿಂದ ಫಾರ್ಮ್ ಆಗಿದ್ದು RT ದೇವೇಗೌಡರು ಅಧ್ಯಕ್ಷರು ಮತ್ತು ಚೌಡಳ್ಳಿ ಜಗದೀಶ್ ಕಾರ್ಯದರ್ಶಿ, ಇವರಿಬ್ಬರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರೆ ನಾವೇ ಅಧ್ಯಕ್ಷರು ಅಂತ 2 ಕಡೆ ಅದು ಘೋಷಣೆ ಮಾಡ್ಕೊಂಡಿದ್ದಾರೆ. ಅವೆರಡನ್ನೂ ಕೂಡ ಸಹಕಾರ ಇಲಾಖೆಯ DD ಅವರು ಬೆಂಗಳೂರಿಗೆ ತಗೊಂಡು ಹೋಗಿದ್ದಾರೆ. ಬೆಂಗಳೂರಲ್ಲಿ ಏನೋ ಒಂದು ನಿರ್ಧಾರ ಮಾಡ್ಕೊಂಡು ಇವತ್ತು ಸಂಜೆ ಅಥವಾ ನಾಳೆ ಹೊತ್ತಿಗೆ ಬರ್ತಾರೆ. ಇಲ್ಲಿ ವಿಷಯ ಇರ್ತಕ್ಕಂಥದ್ದು ಇಲ್ಲಿಯ ನಿರ್ದೇಶಕರುಗಳ ಬಗ್ಗೆ. ಈ ನಿರ್ದೇಶಕರುಗಳ ನೈತಿಕತೆ ಬಗ್ಗೆ ಇಡೀ ರಾಜ್ಯ ಮಾತಾಡ್ತಾ ಇದೆ. ಒಬ್ಬರು ಇನ್ನೊಬ್ಬರ ಮೇಲೆ ಕೆಸರು ಹಚ್ಚಿಕೊಂಡು, ಒಬ್ಬರು ಇನ್ನೊಬ್ಬರ ಬಗ್ಗೆ ದೂರ ಹೇಳ್ಕೊಂಡು ಸಂಸ್ಥೆಯನ್ನು ಯಾವ ಲೆವೆಲಿಗೆ ತಂದಿದ್ದೀರಿ ಅಂತ. ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ಅಂತಂದರೆ ಇಡೀ ರಾಜ್ಯದಲ್ಲೇ ದೊಡ್ಡ ಪ್ರತಿಷ್ಠಿತವಾದಂತಹ ಒಂದು ಕಾಲೇಜು. ಇಡೀ ರಾಜ್ಯದಲ್ಲಿ ಅಧಿಕೃತವಾಗಿ 245 ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ. ಇನ್ನು ಸುಮ್ಮನೆ ಅಡ್ರೆಸ್ಸಿಗೆ ಇಲ್ಲದಿದ್ದದ್ದು ಬರೀ ಡಾಕ್ಯುಮೆಂಟೇಷನ್ ಇರೋಂಥವು ಸೇರಿಸಿದ್ರೆ 400 ತಂದುಕೊಳ್ತಾರೆ. ಆ 400 ಲೆಕ್ಕ ಬೇಡ, 245 ಕಾಲೇಜುಗಳಲ್ಲಿ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜು ಇವಾಗ ಯಾವ ಸ್ಥಾನದಲ್ಲಿದೆ? ಟಾಪ್ 10ನಲ್ಲಿದೆಯಾ? ಟಾಪ್ 20ಲಿದೆಯಾ? ಇವೆರಡರಲ್ಲೂ ಇಲ್ಲ ಸ್ನೇಹಿತರೆ. ಈ ಕಾಲೇಜು ಅಧಪತನ ಶುರುವಾಗಿ ಭಾಳ ವರ್ಷಗಳೇ ಆಗೋಯಿತು. ಇಲ್ಲಿಯ ವಿದ್ಯಾಭ್ಯಾಸದ ಕ್ವಾಲಿಟಿಯ ಬಗ್ಗೆ ಇವತ್ತು ಕೂಡ ಚರ್ಚೆ ನಡೀತಾ ಇದೆ. ಇದಕ್ಕೆಲ್ಲ ಯಾರು ಕಾರಣ? ಇದಕ್ಕೆಲ್ಲ ಕಾರಣ ಯಾರು? ಅಲ್ಲಿನ ಆಡಳಿತ ಮಂಡಳಿಯಲ್ಲಿ ಇನ್ಯಾರು ಕಾರಣ? ಈ ಕಾಲೇಜು ಅಟಾನಮಸ್ ಅಂದರೆ ಸ್ವಾಯತ್ತತೆ ಒಂದೇ ಭಾಳ ವರ್ಷಗಳಾಗೋಯಿತು. ಆ ಸ್ವಾಯತ್ತತೆ ಒಂದಾಗಲೂ ಕೂಡ ಈ ಹಿಂದಿನ ಆರ್ನಳ್ಳಿ ರಾಮಸ್ವಾಮಿ ಅವರ ಮಗ ಅಶೋಕ್ ಆರ್ನಳ್ಳಿ ಅವರ ಅಧ್ಯಕ್ಷರಾಗಿದ್ದರು. ಅಡ್ವೊಕೇಟ್ ಜನರಲ್ ಆಗಿದ್ದಂಥವರು, ಭಾಳ ಬುದ್ಧಿವಂತರು ಅಂತ ಭಾಳ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಇವರಿಗೆ ಈ ಸಂಸ್ಥೆಗಳಿಗೆ ತಾವು ಹೇಳಿದ್ದನ್ನು ಕೇಳುವಂಥ ಜನ ಬೇಕು. ಇಲ್ಲಿ ನಿರ್ದೇಶಕರಾಗಿರ್ಬೋದು ಅಥವಾ ಆಚೆ ಕಡೆ ಸೀಟ್ಗಳನ್ನು ಪೇಮೆಂಟ್ ಆಗಿ ಮಾತಾಡ್ಕೊಳ್ತಿರ್ತಾರಲ್ಲ ಆ ಜನ ಕೂಡ ಆಗಿರ್ಬೋದು. ಇವತ್ತು ಸೀಟ್ ಪೇಮೆಂಟ್ನ ಮಾತಾಡ್ಕೊಂಡು ತರುವ 1-2 ಮಂದಿ ಇದ್ದಾರಲ್ಲ, ಅವರಿಂದ ಈ ಆಡಳಿತ ಮಂಡಳಿ ನಡೀತಾ ಇದೆ ಅಂತ ಇಡೀ ಹಾಸನ ಮಾತಾಡ್ತಾ ಇದೆ. ಈ ನಿರ್ದೇಶಕರುಗಳು ಈಗಲಾದರೂ ಎಚ್ಚೆತ್ತುಕೊಳ್ಳದೆ ಹೋದರೆ ಇಡೀ ಹಾಸನದ ಜನತೆ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಗಟ್ಟಿಯಾದ ಧ್ವನಿಯಲ್ಲಿ ಮಾತಾಡಬೇಕಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಒಂದು ನೈತಿಕತೆ ಪ್ರಶ್ನೆ ಬಂತು. ಎಲ್ಲಿಂದ ನೈತಿಕತೆ ಬರಬೇಕು ಇವರಿಗೆ? ನಾನು ಒಂದು ಸಂಸ್ಥೆಯಲ್ಲಿ ನಿರ್ದೇಶಕ ಆಗಿದ್ದೀನಿ. ಆ ಸಂಸ್ಥೆಯ ನಿರ್ದೇಶಕನಾಗಿ ನಾನು ಅಲ್ಲಿ ಯಾವುದೇ ಫಲ ಪಡೆಯುವಾಗ 10 ಸರಿ ಯೋಚನೆ ಮಾಡಬೇಕು ಅನ್ನೋ ಸಣ್ಣ ನೈತಿಕತೆ ಈ ನಿರ್ದೇಶಕರಲ್ಲಿ ಇಲ್ಲವಾಗಿದೆ. ಅದು GRR ಹೋಟ್ಲು ನಡೆಸ್ತಾ ಇರ್ತಕ್ಕಂಥ ಶ್ರೀನಿವಾಸ್ ಆಗಿರ್ಬೋದು, ಆಡಿಟ್ ಆಫೀಸ್ ನಡೆಸ್ತಾ ಇರ್ತಕ್ಕಂಥ ಶ್ರೀಧರ್ ಅವರಾಗಿರ್ಬೋದು, ಡಾಕ್ಟರ್ ಅರವಿಂದ್ ಆಗಿರ್ಬೋದು, ಇನ್ನು ಈ ಕಡೆ ಭಾಗದಲ್ಲಿ ಯಾರು RT ದೇವೇಗೌಡರು ಗುಂಪಲ್ಲಿ ಗುರುತಿಸ್ಕೊಂಡಂಥ ಇನ್ನೂ ಕೆಲವು ಜನಗಳಿದ್ದಾರೆ. ಅವರು ಕೂಡ ಈ ಸಂಸ್ಥೆಯಲ್ಲಿ ಪಾಲುದಾರರು ಮತ್ತು ಫಲಾನುಭವಿಗಳು. ಜನಗಳಿಗೆ ಈ ವಿಚಾರ ಬಂತು ಅಂದ ತಕ್ಷಣ ನೈತಿಕತೆ ಎಲ್ಲೋಗಿದೆ ಇವರಿಗೆ? ನಾನು ಈ ಸಂಸ್ಥೆಯಲ್ಲಿ ನಿರ್ದೇಶಕ ಆಗಿದ್ದೀನಿ, ನಿರ್ದೇಶಕ ಆದ ಕಾರಣಕ್ಕೋಸ್ಕರ ನಾನು ಇಲ್ಲಿ ಲಾಭ ಪಡ್ಕೊಬಾರ್ದು, ಪಡ್ಕೊಂಡ ತಕ್ಷಣ ಜನಗಳಿಗೆ ತಪ್ಪು ಸಂದೇಶ ಹೋಗುತ್ತೆ ಅನ್ನೋ ಒಂದು ನೈತಿಕ ಪ್ರಶ್ನೆ ಇವರು ಯಾರಿಗೂ ಇದ್ದಂಗೆ ಆಗೋಯ್ತಲ್ಲ. ಹಾಗಂತೇಳಿ ಕೇಳ್ಬೋದು, ನಿರ್ದೇಶಕರಾದ ಮಟ್ಟಕ್ಕೆ ಅವ್ರ ಮಕ್ಕಳಾದ್ರು ಇಂಜಿನಿಯರಿಂಗ್ ಓದಬಾರ್ದು ಮಲ್ನಾಡ್ ಕಾಲೇಜಲ್ಲಿ, ಅವರ ಬಿಲ್ಡಿಂಗ್ಗಳಲ್ಲಿ ಎಲ್ಲೂ ಬಾಡಿಗೆ ತಗೊಂಬಾರ್ದ ಅಂತ. ಆದರೆ ಇಲ್ಲಿ ಬರೋಂಥ ಪ್ರಶ್ನೆ ಏನು ಅಂತಂದರೆ, ಇವತ್ತು ಮಲ್ನಾಡ್ ಕಾಲೇಜಿನ ಇವತ್ತಿನ ಈ ವಾತಾವರಣ ಇದೆಯಲ್ಲ, ಈ ವಾತಾವರಣ ನಿರ್ಮಾಣ ಆಗೋದಕ್ಕೆ ಅವರ ಈ ನೈತಿಕ ಅಧಪತನವೇ ಕಾರಣ. ಈ ನೈತಿಕತೆಯ ಒಂದು ಪ್ರಶ್ನೆ ಅವ್ರು ಯಾವತ್ತಾದ್ರೂ ಮನಸ್ಸಿಗೆ ಹಾಕೊಂಡಿದ್ರೆ ಇವತ್ತು ಈ ಸ್ಥಿತಿ ಬರ್ತಿತ್ತಿಲ್ಲ. ಇಲ್ಲೆಲ್ಲವೂ ಕೂಡ ಸಂಸ್ಥೆಯ ಉನ್ನತಿ ಅಂತಂದರೆ ಈಗಾಗಲೇ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜು ಶೈಕ್ಷಣಿಕವಾಗಿ ತನ್ನ ಕ್ವಾಲಿಟಿಯನ್ನು ಎಷ್ಟು ಮಟ್ಟಿಗೆ ಉಳಿಸ್ಕೊಂಡಿದೆ ಅನ್ನೋದು ಜನಗಳ ಮಧ್ಯೆ ತುಂಬ ಚರ್ಚಿತವಾದ ವಿಷಯ ಆಗ್ತದೆ. ಮೊದಲಷ್ಟು ಕ್ವಾಲಿಟಿ ಆ ಕಾಲೇಜಲ್ಲಿ ಉಳ್ಕೊಂಡಿಲ್ಲ ಈಗ. ಯಾಕೆ ಅಂತಂದರೆ ಅವ್ರು ಕೊಡ್ತಕ್ಕಂಥ ಜನಗಳೇ ಮಧ್ಯ ಮಾಡಿರ್ತಕ್ಕಂಥ ರೀಸನ್ ಏನು ಅಂತಂದರೆ, ಅಲ್ಲಿಯ ಡೈರೆಕ್ಟರ್ಗಳು, ಅಲ್ಲಿಯ ಪ್ರಭಾವಿಗಳ ಮಕ್ಕಳೇ ಎಲ್ಲೋ ಓದ್ಕೊಂಡು ಎಲ್ಲೋ PhD ತಗೊಬಂದು ಮತ್ತು ಅಲ್ಲೇ ಕಾಲೇಜಲ್ಲಿ ಲೆಕ್ಚರ್ ಆಗಿ 1.5, 1.25, 2 ಲಕ್ಷ ತನಕ ಸಂಬಳ ನಡೆಸ್ತಕ್ಕಂಥ ಒಂದು ಸ್ಥಾನ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇವ್ರಿಗೆ ಬೇಕಾದವರಿಗೆ ಜಾಗ ಕೊಟ್ಕೊಡೋದು, ಇವ್ರಿಗೆ ಬೇಕಾದವರಿಗೆ ಕೆಲಸಕ್ಕೆ ಸೇರಿಸ್ಕೊಳ್ಳೋದು, ಬೇಕಾದಂಗೆ ಬಾಡಿಗೆ ಕೊಡೋದು. ಒಂದು ಶಿಕ್ಷಣ ಸಂಸ್ಥೆ ಇಷ್ಟು ಅಧಪತನ ಹಿಡಿಯೋದಕ್ಕೆ ಈ 24 ಜನ ಡೈರೆಕ್ಟರ್ಗಳು ಕೂಡ ಕಾರಣ. ಈ ಸಭೆಯಲ್ಲಿ ನಡೆದಂತಹ ಈಗ 2 ಅಧ್ಯಕ್ಷರುಗಳು, ಒಂದು ಈ ಹಿಂದೆ ಇದ್ದಂತಹ RT ದೇವೇಗೌಡರು ಅಧ್ಯಕ್ಷರು, ಚೌಡಳ್ಳಿ ಜಗದೀಶ್ ಅವ್ರದ್ದೊಂದು ಬಣ ಒಂದು ಪ್ರೊಸೀಡಿಂಗ್ಸ್ನ ರೆಡಿ ಮಾಡಿ ಕೊಟ್ಟಿದೆ. ಮತ್ತು ಅಶೋಕ್ ಆರ್ನಳ್ಳಿ ಮತ್ತು ಅವರು ಬಣದಲ್ಲಿರ್ತಕ್ಕಂಥ ಗುರುದೇವ್ ಅಧ್ಯಕ್ಷರು, GT ಕುಮಾರ್ ಉಪಾಧ್ಯಕ್ಷರು, ಇವ್ರದ್ದೊಂದು ಪ್ರೊಸೀಡಿಂಗ್ಸ್ ಮಾಡಿ ಕೊಟ್ಟಿದ್ದಾರೆ. ಇದು ಬೆಂಗಳೂರಿಗೆ ಹೋಗಿದೆ. ಇದನ್ನು ಫಲಿತಾಂಶ ನಾಳೆ ಹೊತ್ತಿಗೆ ಗೊತ್ತಾಗುತ್ತೆ. ಆದರೆ ಜನ ಎಲ್ಲದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಇದು
ನಿಮ್ಮ ಸ್ವಂತ ಆಸ್ತಿ ಅಲ್ಲ. ಶಿಕ್ಷಣ ಸಂಸ್ಥೆ ಭಾಳ ದೊಡ್ಡ ಕನಸುಗಳನ್ನು ಕಟ್ಟಿ ಮಕ್ಕಳು ಇಲ್ಲಿ ಇಂಜಿನಿಯರಿಂಗ್ ಓದಕ್ಕೆ ಬರ್ತಾರೆ. ತಮ್ಮ ಪೋಷಕರು ನನ್ನ ಮಗ ITಸಲ್ಲಿ ಕೆಲಸ ಮಾಡ್ತಾನೆ, ಸಿವಿಲ್ ಇಂಜಿನಿಯರಾಗಿ ಕೆಲಸ ಮಾಡ್ತಾನೆ ಅಂತೇಳಿ ಭಾಳ ದೊಡ್ಡ ಕನಸು ಹೊತ್ತು ಒಂದು ಒಳ್ಳೆ ಕ್ಯಾಂಪಸ್ ಅಂತ ನಂಬಿ ನಿಮ್ಮ ಕಾಲೇಜಿಗೆ ತಂದು ಸೇರಿಸ್ತಾರೆ. ಆದರೆ ನೀವು ಶಿಕ್ಷಣದ ಉನ್ನತಿ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ಈ ರೀತಿ ರಾಜಕೀಯ ಮಾಡ್ಕೊಂಡು ಕೂತಿದ್ದೀರಲ್ಲ, ಜನಗಳಿಗೆ ಏನಂತ ಮುಖ ತೋರಿಸ್ತೀರಿ ನೀವು? ತುಂಬ ಪರವಿರೋಧ ಮಾತಾಡೋಂಥದ್ದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಯಾಕೆಂದರೆ ಪರವಿರೋಧ ಮಾತಾಡೋದಕ್ಕಲ್ಲ ಇಲ್ಲಿರೋದು. ಒಂದು ದೊಡ್ಡ ಸಂಸ್ಥೆ, ಸರ್ಕಾರದಿಂದ ಸಾಕಷ್ಟು ಸವಲತ್ತುಗಳನ್ನು ಪಡ್ಕೊಂಡಿರ್ತಕ್ಕಂಥ ಸಂಸ್ಥೆ, 40, 50, 60 ಎಕರೆ ಜಾಗವನ್ನು ಹಾಸನದ ಹೃದಯ ಭಾಗದಲ್ಲಿ ಹೊಂದಿರತಕ್ಕಂಥ ಸಂಸ್ಥೆ. ನೀವು ಜನಗಳಿಗೆ ಉತ್ತರ ಕೊಡಬೇಕಾಗತ್ತೆ. ನೀವು ಒಬ್ಬೊಬ್ಬ ನಿರ್ದೇಶಕರಿಗೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಹಾಸನದಲ್ಲಿ ಈಗಾಗಲೇ 3-4 ಇಂಜಿನಿಯರಿಂಗ್ ಕಾಲೇಜ್ಗಳಾಗಿದೆ. ಖಾಸಗಿ ಕಾಲೇಜು ಒಂದು ಈಗಾಗಲೇ ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಮಲೆನಾಡು ಕಾಲೇಜಿನ ನಿರ್ದೇಶಕರುಗಳೇ, ನೀವೇ ಯೋಚನೆ ಮಾಡಿ ನಿಮ್ಮ ಕ್ಯಾಂಪಸ್ ಸೆಲೆಕ್ಷನ್ನು ಎಷ್ಟು ಮಟ್ಟಿಗೆ ನಡೀತಾ ಇದೆ ಅಂತ. ಎಷ್ಟು ಕಂಪನಿಗಳ ಜೊತೆ ನೀವು ಟೈಅಪ್ ಮಾಡ್ಕೊಂಡಿದ್ದೀರಾ, ಎಷ್ಟು ಕಂಪನಿಯಿಂದ ನೀವು ಕೆಲಸ ಕೊಡಿಸಿದ್ದೀರಾ. ವರ್ಷಕ್ಕೆ 2-3 ಲಕ್ಷದ ಪ್ಯಾಕೇಜ್ ಕೂಡ ನಿಮ್ಮಿಂದ ಬರ್ತಾ ಇಲ್ಲ ಅಲ್ಲಿ ಓದಿದ್ದ ವಿದ್ಯಾರ್ಥಿಗಳಿಗೆ. ಇವೆಲ್ಲವೂ ಕೂಡ ಎಲ್ಲಿಗೆ ಲಿಂಕ್ ಆಗುತ್ತೆ? ಮತ್ತು ಒನ್ಸ್ ಅಗೈನ್ ಇದೇ ನನ್ನೆ ನಡೀತಲ್ಲ, ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರುಗಳು ಕಿತ್ತಾಟ, ಇವನ್ನ ಮೊದಲು ಕಡಿವಾಣ ಹಾಕಬೇಕು. ಇದರ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕಾದ್ರೆ ಯಾರು ಅಂತಂದರೆ, ಇದನ್ನು ಮಾನಿಟರ್ ಮಾಡ್ತಕ್ಕಂಥ ಸಹಕಾರ ಇಲಾಖೆ ಮತ್ತು ಸರ್ಕಾರ ನೇರವಾಗಿ ಒಂದು ಸಂಸ್ಥೆ ಉಳಿವಿಗೋಸ್ಕರ. ಯಾಕೆಂದರೆ ಈ ಸಂಸ್ಥೆ ಭಾಳ ಪ್ರತಿಷ್ಠಿತವಾದ ಸಂಸ್ಥೆ ಯಾಕಾಗುತ್ತೆ ಅಂತಂದರೆ, 1960ನೇ ಇಸ್ವಿಲಿ ಭಾಳ ದೊಡ್ಡ ಘನ ಉದ್ದೇಶ ಇಟ್ಕೊಂಡು ಸ್ಥಾಪಿತವಾದಂಥ ಸಂಸ್ಥೆ. ಸಾಕಷ್ಟು ಜಾಗ ಕೂಡ ಇದೆ, ಸಾಕಷ್ಟು ಸವಲತ್ತುಗಳನ್ನು ಕೂಡ ಇದುವರೆಗೂ ಸಂಸ್ಥೆ ಪಡ್ಕೊಂಡು ಬಂದಿದೆ. ಇಲ್ಲಿ ಕೆಲವು ಜನಗಳ ಉದ್ದೇಶಕ್ಕೋಸ್ಕರ, ಅವರ ರಾಜಕೀಯ ನಡೆಗೋಸ್ಕರ, ಅವರು ಒಂದು ಜಾಗ ಮಾಡ್ಕೋಬೇಕು ಅನ್ನೋ ಒಂದು ಉಮೇದಿಗೋಸ್ಕರ ಅಷ್ಟು ದೊಡ್ಡ ಸಂಸ್ಥೆಯನ್ನು ಬಲಿ ಕೊಡಬಾರ್ದು ಅನ್ನುವ ಒಂದು ಉದ್ದೇಶಕ್ಕಾದರೂ ಕೂಡ ಇಲ್ಲಿ ಇಲಾಖೆ ತುಂಬ ಸೂಕ್ಷ್ಮವಾಗಿ ಈಗ ಎರಡೂ ಕಡೆಯ ವಿಷಯಗಳನ್ನು ಆಲಿಸಿ ಶಕ್ತವಾದ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಮುಂದೆ ಅವ್ರು ಎಲ್ಲರೂ ಕೋರ್ಟಿಗೆ ಹೋಗೋ ಅವಕಾಶ ಇದ್ದರೆ ಹೋಗ್ತಾರೆ, ನ್ಯಾಯಾಲಯಕ್ಕೆ ಹೋಗಲಿ, ಅದು ವಿಷಯ ಬರಲಿ. ಆದರೆ ಈ ವಿಡಿಯೋದ ಮುಖ್ಯ ಉದ್ದೇಶ, ಎಲ್ಲ ಕೂಡ ಜನ ಮಾತಾಡ್ತಾ ಇದ್ದಾರೆ, ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾಕೆ ವಿದ್ಯಾಭ್ಯಾಸದ ಕ್ವಾಲಿಟಿ ಹಾಳಾಗ್ತಾ ಇದೆ, ಯಾಕೆ ಈ ಮಲೆನಾಡು ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಿಗಿಂತ ಮುಖ್ಯವಾಗಿ ಬೇರೆ ಬೇರೆ ಕಾಲೇಜುಗಳಿಗೆ ಮೊದಲು ಬೆಂಗಳೂರಿಂದ ಬಂದು ಹಾಸನಕ್ಕೆ ಬಂದು ಸೇರ್ಕೊತಿದ್ದಂಥವ್ರು ಇವತ್ತು ಹಾಸನದಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ವಾತಾವರಣ ಯಾಕೆ ಸೃಷ್ಟಿಯಾಗಿದೆ? ನಿಮ್ಮ ರಾಜಕೀಯದ ನಡುವೆ ಶಿಕ್ಷಣ ಸಂಸ್ಥೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಲಿ. ಈ ಮುಖಾಂತರ ಹಾಸನದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಸಾಕಷ್ಟು ಜನ ದೊಡ್ಡ ಮನಸ್ಸು ಮಾಡಿ ದಾನಿಗಳಾಗಿ ಆ ಜಾಗ ಕೊಟ್ಟರಾಗಿರ್ಬೋದು, ಹಣ ಕೊಟ್ಟರಾಗಿರ್ಬೋದು, ಎಲ್ಲರೂ ಮರ್ಯಾದೆ ಉಳಿಸ್ತಕ್ಕಂಥ ಕೆಲಸ ನೀವು ಮಾಡ್ತೀರಾ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.